ಇದಲ್ಲದೆ ಇದೇ ಗ್ರೌಂಡ್ ನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ರಕ್ಷಣೆ ಮಾಡುವಂತಹ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದು. ಯಾಕೆ ಬಾಪು ಈ ಪುಣ್ಯ ಭೂಮಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರ್ಕೊಟ್ಟದಕ್ಕೆ ನಾವು ಬಾಪುನ ನಾವು ಸ್ಮರಿಸ್ಕೊಳ್ತಾ ಇದ್ದೇವೆ. ನಾನು, ಸಿದ್ದರಾಮಯ್ಯ ಸಾಹೇಬರು, ಸತೀಶ್ ಅವರು, ಲಕ್ಷ್ಮಿ ಅವರು, ಲಕ್ಷ್ಮಣ್ ಸವದಿ ಅವರು ಮತ್ತು ಎಲ್ಲ ಈ ಜಿಲ್ಲೆಯ ಎಲ್ಲ ಮುಖಂಡರುಗಳು ಒಟ್ಟಾಗಿ ಗಾಂಧಿ ಬಾವಿಗೆ ಹೋಗಿ, ನೀವೆಲ್ಲ ನಮ್ಮ ಸ್ಥಳೀಯ ನಾಯಕರುಗಳನ್ನ ಕರ್ಕೊಂಡು ಹೋಗಿ, ನಾವೆಲ್ಲ ಹೋಗಿ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ನೀರನ್ನು ಚೆಲ್ಲಿ ಈ ಒಂದು ರಾಜ್ಯದ ರಕ್ಷಣೆಗೋಸ್ಕರ ಹೋರಾಟವನ್ನು ಪ್ರಾರಂಭ ಮಾಡಿತು. ನಮ್ಮ ಜನ ಧ್ವನಿಯನ್ನ ಕೇಳಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟವನ್ನ ನಾವು ಮಾಡ್ದು. ಅದಾದ್ಮೇಲೆ ಚಿಕ್ಕೋಡಿಗೆ ಹೋಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಪ್ರಥಮ ಗ್ಯಾರಂಟಿ, ನಿಮ್ಮ ಎಲ್ಲ ಮನೆಗಳಲ್ಲಿ ಬೆಳಕನ್ನ ಚೆಲ್ಲಬೇಕು, ದೀಪ ಉರಿಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ನಾವು ಪ್ರಾರಂಭವನ್ನ ಮಾಡ್ದು. ಅದಾದ್ಮೇಲೆ 5 ಗ್ಯಾರಂಟಿಗಳನ್ನ ಕೊಟ್ಟು, ಯಾಕೆ ಕೊಟ್ಟು? ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಕೊಟ್ಟು 52,000 ಕೋಟಿ ರೂಪಾಯಿ ವರ್ಷಕ್ಕೆ ಮೀಸಲಿಗಿಟ್ಟು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ನಾನು ಎಂ ಬಿ ಪಾಟೀಲ್ರು, ಎಚ್ ಕೆ ಪಾಟೀಲ್ರು, ಸತೀಶ್ ಅವರು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಮೊದಲನೇ ದಿನ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಈ ಗ್ಯಾರಂಟಿಯನ್ನ ಅನುಷ್ಠಾನ ತರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು